ಯವ್ವ ಲಕ್ಷ್ಮಕ್ಕ, ಏನ್ ಸಸಿ ಅದಳ ಯವ್ವ. ನಾಳೆ ನಮ್ಮ ಊರನ್ ಗಣಮಕ್ಳೆಲ್ಲ ಅಲ್ಲೇ ಅವ್ರ ಮನೆ ಮುಂದೆನೆ ಇರ್ತಾರ ಬಿಡ ಹಂಗಿದ್ರೆ. ಹೌದಾ ಲಕ್ಷ್ಮಕ್ಕ? ಯವ್ವ ತಾಯಿ ನೋಡು ತಂದಿನ್ ನೋಡು, ಏನ್ ಆಕಾರ ಇಟ್ಟದ್ಬೋದವ ಯವ್ವ. ಹೆಂಗ್ ಜೀವನ ಮಾಡ್ತಾವ ಏನ. ಇಲ್ಲಿ ನಮ್ಮ ಹಳ್ಳಿ ಊರಾಗ ಎಲ್ಲ ನಡೆ ಮಾತನ ಅದೆಲ್ಲರ. ನಡಿ ನಡಿ ಹೋಲ್ ಬಿಡ್ಲಿ. ಆಕಿನ ಬಯಸಿ ಬಯಸಿ ಅಂತ ಸಸಿ ಬೇಕಂತ ತಗೊಳತ್ನಿ. ನಿಮಗೆ ಯಾಕೆ ಅದ್ರ ಚಿಂತೆ? ಮುಂದೆ ಆಕಿಲ್ಲ ಅನ್ಬೋಸದು. ಈಗ ನೋಡಿದ್ರೆ ಮಗನ ಹೂ ಅಂದ ಆಕಿನ ನೋಡಿ ರೂಪಕ್ ಮಳ್ಳಾಗಿ ಹೋಲ್ ಬಿಡು. ಅರೇ ಲಕ್ಷ್ಮಂದು ಅಕ್ಕ, ಜಯಂದು ಅಕ್ಕ, ವಿಜಯಂದು ಅಕ್ಕ. ಅಯ್ಯ ಪಾತಿ ಹಿಡ್ಬಿಟ್ಟಿನಿ ನನ್ಲೆ ಒಂದ್ ನಮ್ನಿ ಕೋರ್ಟ್ನಾಗ ಕರಿತಿರ್ತಾರಲ್ಲ, ಆಡ ಆಡರ್ ಆಡರ್ ಅಂತಂದು ಏನ ಟಿವಿ ತೋರಿಸ್ತಾರಲ್ಲ, ಹಂಗ್ ಮಾಡ್ತಿಯಲ್ಲ ಅಲ್ಲೇ. ಒಂದೊಂದ್ಸಲ ಕೇಳಲ್ಲನ ಜಯಕ ಲಕ್ಷ್ಮಕ್ಕ ಪಾತ್ ಅಂತ ನಿಂಕ ಕರೆಕ್ಟ್ ಬರಲ್ಲನ. ಅರೆ ಹೋಗ್ಲಿ ಬಿಡಿ, ನಾವು ಹೆಂಗೆ ಕರೆದ್ರೆ ಏನು ನಮ್ಗೆ. ಅದು ಹೌದು, ಮುಂಜಾನೆ ನಿಮ್ಮ ಮನೆ ಎಲ್ಲಾ ಮನೆಗೂ ಹೋಗಿದ್ದೆ. ನೀವೆಲ್ಲ ಎಲ್ಲೇ ಹೋಗಿದ್ರಂತೆ? ನಮ್ಗೆ ಒಂದ್ ಮಾತು ಕರ್ದಿಲ್ಲ ನೀವು, ಹಂಗೆ ಹೋಗಿರಿ. ಎಲ್ಲಿಗೆ ಹೋಗಿದ್ರಿ ನೀವು? ಅಯ್ಯೋ ಅದು ದೊಡ್ಡ ಕತ್ತಿ ಐತಿ. ಈಗ ನಮಗೆ ನಿಂತ್ಕೊಂಡು ಹೇಳಕ ಪುರ್ಸತ್ತಿಲ್ಲವ ಯವ್ವ. ಆಮೇಲೆ ಯಾವತ್ತರ ಪುರ್ಸತ್ತಿದ್ದಾಗ ಹೇಳ್ತೀನಂತ ಮುಂಜಾನೆ ಬಿಟ್ಟಿವಿ. ಈ ಬಂದಿ ಮನೆಗೆ ಮನೆ ನಮ್ಮ ಗಂಡರು ಎಲ್ಲ ನಮ್ಮ ಏನೆಲ್ಲ ಎಷ್ಟು ಬೇಕೋತಾರ ಏನ ಅದಾಗ ಹಿಡಿಬಿಟ್ಟು ನನ್ನ ಸಸಿ ಏನ್ ಮಾಡಕತ್ತಾಳ ಏನೋ. ನನಗಂತೂ ಹೊಟ್ಟೆ ಕಡೆಯಕತ್ತೈತಿ. ಮೊದಲು ಮನೆಗೆ ಹೋಗಿ ನೋಡ್ಬೇಕಾಗೈತಿ, ಆಮೇಲೆ ಪುರ್ಸತ್ತಿದ್ದಾಗ ಹೇಳ್ತೀನಿ ಸುಮ್ಮನೆ. ಹೌದವ ಯವ್ವ, ನಮ್ದು ಹಂಗ ಹೆದ್ ಮಳೆವು. ಮೊದಲು ಮನೆಗೆ ಹೋಗಿ ಹೊರೆವು ಹಂಗ ಬಿಟ್ಟು ಹಂಗ ಹೋಗಿದ್ದೆ ಮುಂಜಾನೆ ಅವಸರಕ್ಕೆ. ಎಲ್ಲ ಮಾಡ್ಕೋಬೇಕವ ಪಾತಿ. ಈಗ ಬ್ಯಾಡ್ಲೆ, ಇನ್ನೊಮ್ಮೆ ಯಾವಾಗ ಆರಾಮ್ ಕುಂತಿರ್ತೀವಲ್ಲ, ಅದೇ ಸಿಡಿದಕ್ಕೆ ಕಣ್ಣಿಡಕ್ಕ ಅಂತ ಅಂತೀಯಲ್ಲ, ನಾಳೆಯಿಂದ ಹೋಗೋನ್ ಸುಮ್ಮನಿರು. ಅವಾಗ ಮತ್ತೆ ಟೈಮ್ ಪುರ್ಸತ್ತಿಗೆ ಇರುತ್ತಲ್ಲ, ಹೇಳ್ತೀವಂತ ತಗೋ ಅವಾಗ. ಅರೇ ಲಕ್ಷ್ಮಂದು ಅಕ್ಕ, ನಾವು ನಿಮ್ಗೆ ಒಂದು ವಿಷಯ ಹೇಳ್ಬೇಕು. ಆ ವಿಷಯ ಹೇಳ್ಬೇಕ ಅಂದ್ರೆ ಯಾರು ಕಳ್ರು ಸಿಕ್ರಂದ್ಲೆ ಪಾತಿ. ನಾವ್ ಏನಾರ ಆ ಕಡೆ ಹೋದಾಗ ಈ ಕಡೆ ಸಿಗ ಬಿದ್ದಿದ್ದಂಗ ಅದರ ಯಾರ್ದೋ ಕೈಯಾಗ. ಯಾವೀಗೆ ಹಡ್ಬಿಟ್ಟಿ ಯಾರು ಅತ್ತ? ಯಾರು ಹೇಳಲಿ ಬಿಡಾನ. ಅರೆ ವಿಜಯಂದೋಕೆ, ನಿಮ್ಗೆ ಪುರ್ಸತ್ ಏನೇ ಇಲ್ಲ. ನಮ್ದು ಮಾತು ಪೂರ್ತಿ ನೀವು ಕೇಳೋದೇ ಇಲ್ಲ. ಯಾವಾಗ ನೋಡಿ ಹಿಂಗೆ ಮಾಡ್ತೀರಿ. ನಾವು ಹೇಳಕೊಂತಿರೋದು ಕಳ್ರದು ಅಲ್ಲ. ಅದೇ ಆ ಚೆನ್ನೀರಮ್ಮನ ಸೊಸಿದು ಹೇಳ್ತಾ ಇದ್ವಿ. ಪಾಪ ಅವಳ ಮಗ ಇದ್ನಲ್ಲ, ಆಕಿ ಬಿಟ್ಟು ಬೇರೆ ಹುಡುಗಿನ ಕರ್ಕೊಂಡ್ ಬಂದಿದ್ನಲ್ಲ ಮನೆಗೆ. ಪಾಪ ಇವತ್ತು ಇವಳನ್ನ ಮನೆ ಬಿಟ್ಟು ಹೊರಗೆ ಹಾಕಿ ಆ ಹುಡುಗಿನೇ ತಾಳಿ ಕಟ್ಕೊಂಡು ಮನೆಗೆ ಇಟ್ಕೊಂಡ್ಬಿಟ್ಟಾರೆ. ಪಾಪ ಇದು ಮತ್ತೆ ಮನೆಯೊಳಗೆ ಹೋಗಿ ಹತ್ತು ಕರೆದು ಜೋರು ಜಗಳ ಇವತ್ತು ಮನೆಯಲ್ಲಿ. ಏನ್ ಮಾಡಿದ್ರು ಏನೋ. ಆಮೇಲೆ ಆ ಹುಡುಗಿನ ಅಯ್ಯೋ ಹಡಬಿಟ್ಟಿ ಇವು ಹಡಬಿಟ್ಟಿ ಅಂತೂ ಇಂತೂ ಆತನ ಮದುವೆ ಆಗೇ ಬೆಂಗ್ಲಿ. ಅದು ಅತ್ಯಂತದೈತಿ ಮೂಳಿ. ಈ ಹುಡುಗಿನ ಹಿಂಗ್ ಮಾಡಿ ಕೆಳಕ್ಕೆ ದಾರಿ ಹೋಗಿ ಕರ್ಕೊಂಡ್ಬಂದು ಮನೆ ಹೋಗಿಸ್ಕೊಂಡು ಈ ಹುಡುಗಿನ ಜೀವನ ಅತಂತ್ರ ಬಿಡಲ್ಲ. ಪಾಪ ಇವ್ರಪ್ಪ ಅವರವ್ವ ಏನ್ ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಲ್ಲಿ ಪಾತಿ ಓಕೆ, ಆ ಹುಡುಗಿ ಅಪ್ಪವ ಇಲ್ಲನ? ಅರೆ ನೈಗೇಮಾ, ಅವ್ರದ್ದು ಅಪ್ಪ ಅಮ್ಮ ಸಣ್ಣದು ಇದ್ದಾಗೆ ತೀರ್ಕೊಂಡ್ಬಿಟ್ರಂತೆ. ಅವರು ಚಿಕ್ಕಪ್ಪ ಚಿಕ್ಕಮ್ಮ ಜಪಾನ್ ಮಾಡಿದ್ರು. ಮದ್ವೆ ಆದ್ಮೇಲೆ ಅವರು ತಲೆ ತೊಳಿತು ಅಂತ ನಮ್ಗೆ ಸಂಬಂಧ ಇಲ್ಲ, ಇನ್ನು ನಿಮ್ಗೆ ಸಂಬಂಧ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಅವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಪಾಪ. ಅದಕ್ಕೆ ಇವರು ಆಡಿದ್ದೇ ಆಟ ಆಗ್ಬಿಟ್ಟೈತಿ. ಅದಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ. ಇವ್ರಿಗೆ ರೊಕ್ಕದ್ದು ಭೂತ ಹಿಡ್ಕೊಂಡ್ಬಿಟ್ಟೈತಿ. ವರದಕ್ಷಿಣೆ ತರೋರು ಸಿಗ್ತಾರೆ ಅಂತೇಳಿ ಇವಳೇನೋ ಆಸ್ತಿ ಐತಂತೆ ಇವಳ್ದು, ಈಗ ಮದ್ವೆ ಆದವಳದು. ಅದಕ್ಕೆ ಇವಳ ಮನೆ ಕರ್ಕೊಂಡ್ಬಂದು ಪಾಪ ಹುಡುಗಿನ ನಮ್ನಿ ಅಲ್ಲ ಅನಿಸ್ತಾ ಇದ್ದಾರೆ. ಯವ್ವ ದೇವ್ರೆ, ಏನ ಯವ್ವ, ಅವು ಅಂತ ಹೋದವು ಇವು ಅಂತ ಹೋದ. ಹುಡುಗಿದ್ ಎಂತ ಕರ್ಮ ಅದಿದ್ದಿತ್ತು. ಇತ್ತ ತಂದೆ ತಾಯಿನೂ ಇಲ್ಲ, ಯಾರು ಇಲ್ಲ. ಏನ್ ಮಾಡ್ಬೇಕು ಪಾಪ ಹುಡುಗಿ. ಇವ ಲಕ್ಷ್ಮಕ್ಕ ಇಂತ ಎಂತ ಕರ್ಮಗಿಡದಲ್ಲ ಇವ ಅತ್ತೆ. ಅದಕ್ಕೆ ಏನ್ ಮಾಡಕತ್ತೈತೆ ಏನ ಪಾಪ ಹುಡುಗಿ. ಏನ್ ಮನೆಗೆ ಇಟ್ಕೊಂಡ್ರೆ ನಮ್ಮ ಮನೆ ಬಿಟ್ಟು ಹಾಕ್ಯಾರ್ಲೆ ಈಕಿನ. ಅರೆ ನಾವು ಆಮೇಲೆ ಹೊರಗೆ ನೋಡಿದ್ವಿ, ಕಾಣ್ಲಿಲ್ಲ. ಬಹುಶಃ ಒಳಗೆ ಇರಬೇಕು ಅನ್ಸುತ್ತೆ. ಇವ ಹೋಲ್ ಬಿಡವ, ಮನೆಯಾಗ ಅದಾಳಲ್ಲ ಬಿಡು ಹೋಲಿ. ಪಾಪ ಎಲ್ಲರ ಹೋಗಿದ್ರ ದಾರಿ ಹೆಣ ಹಾಕಳ ಇವ ಹುಡುಗಿ. ನೋಡ್ಕೊಂತಿರ್ಲೇ ಒಟ್ಟು ಒಂಚೂರು ಮನೆಗೆ ಹೋಗ್ತಿರ್ತವಲ್ಲಿ ಹೊರ ಐತಿ. ನೀವು ಒಂಚೂರು ಪಾಪ ಹುಡುಗಿಗೆ ಲಕ್ಷ್ಯ ಇರ್ಲಿ ಒಟ್ಟು. ಹಂಗೇನಾರಿದ್ರೆ ಒಂಚೂರು ಬಂದು ಹೇಳ್ಬಿಡು ನಮ್ಗೆ. ಅಷ್ಟೇ ಮಾಡು ಲಕ್ಷ್ಮಣ್ ಅಕ್ಕ, ಹಂಗೆ ಮಾಡ್ತೀವಿ. ಅಯ್ಯವ್ವ, ಈಗರ ಬಂದ್ರ ನಾ ಏನ ಇವತ್ತಲ್ಲೇ ಬೀಗ್ರ ಮನೆಗಿದ್ದು ನಾಳೆ ಬೆಳಗ್ಗೆ ಹೊರದ್ನ ಬರ್ತಾರಂತ ಮಾಡಿದ್ದೆ. ಎದಟ್ಟತ್ಲೆ ಹೋಗದ್ದೆ. ಅತ್ತೀರ ಬಂದ್ರೆ ಇವ ನೀವು ಇಷ್ಟೊತ್ತಾತು ಬರ್ಲಿಲ್ಲ. ನಾನು ನೋಡಿದ್ರೆ ಹೊಟ್ಟೆಗ ಒಂದೊಮ್ಮೆ ಇಟುಕು ಹೊಟ್ಟೆಗ ರೂಮ್ 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 ಅನ್ನಾಕ್ಬಿಟ್ಟಿತ್ತು. ಏನ್ ಮಾಡ್ಲಿ ನಾನು ಹೋಗಿ ಬಂದ್ಬಿಡ್ಲ. ನಾಲಿಗೆ ಅನ್ನಷ್ಟ ಬಿಟ್ಟಿತ್ತು. ಎಷ್ಟೊತ್ತು ಮಾಡಿದ್ರಿ ಅತ್ತೀರ ನೀವು? ಅಯ್ಯವ್ವ, ನನ್ನ ಮ್ಯಾಗ ನನ್ನ ಸೊಸಿ ನನ್ನ ಗಂಡ ಎಷ್ಟರ ಜೀವದರ ಯವ್ವ. ನೋಡು ನಾ ಬರ್ಲಾರ್ದಕ್ಕ ಇಷ್ಟು ಧೈರ್ಯ ಆಗತ್ತಾರ. ನನ್ನ ಸೊಸಿ ಅಂತ ಅಲ್ಲಿಗೆ ಬರ್ಲಿಲ್ಲ, ಅನ್ನಷ್ಟು ಪ್ರೀತಿ ಯವ್ವ ಸೊಸಿ. ಇಲ್ಲವ ಬಂದಿನಿ ಆರಾಮದಿನಿ. ಹೋಗಿ ಒಂಚೂರು ಚಾ ಮಾಡ್ಕೊಂಡು ಹಂಗ ಒಂದ್ಸರಿ ನೀರು ಹಿಡ್ಕೊಂಬ. ಯಾತ್ಯಾರ ನಿಮ್ಯಾಗ ಏನ್ ಜೀವಲ್ರಿ? ನಮ್ಮ ಅವ್ ಕೊಟ್ಟು ಸೀರಿರಿ ಇಟ್ಟೊತ್ತಾತು ಬರ್ಲಿಲ್ಲ. ಯಾಕ ಏನಾತ ಎಲ್ಲಿ ಚಾ ಚೆಲ್ಲಿದ್ರ ಕಾಫಿ ಚೆಲ್ಲಿದ್ರ ನಾಷ್ಟ ಚೆಲ್ಲಿದ್ರ ಏನ್ ಮಾಡ್ಕೊಂಬಂದ್ರ ಅಂತ ಅಂಜಿಕೆ ಬರಕತ್ತಿತ್ತು. ಅದಕ್ಕೆ ನಿಮ್ ದಾರಿ ಕಾಯಕತ್ತಿದ್ದು. ಇಡೊತ್ತಾತು ಬರೋಲ್ರಲ್ಲ ಅಂತ ಅಂತೂ ಇಂತೂ ಬಂದ್ರಲ್ಲ. ಹಡ್ಬಿಟ್ಟಿ ನನ್ ಸಲಿಗೆಲ್ಲ ನೀ ದರಾಗಿದ್ದ ಈ ಹಾಳ ಸೀರೆ ಸಲ ಹೋದಿಲ್ಲ. ಬೆಳ್ಳಿ ಊರ್ ಬೆಳ್ಳಿ ಬಿಚ್ಚಿ ಹೋಗಿ ತಿಂತಡಿದಾನ. ಆಮೇಲೆ ಮಾತಾಡ್ತೀನಿ ನೀನು. ತಡಿ ಹತ್ತಿರ ಒಂದ್ಸಲ ಸೀರೆ ಕಣ್ ತುಂಬ ನೋಡ್ಕೊಂಡ್ಬಿಡ್ತೀನಿ. ಎಲ್ಲಿ ಏನ್ ಮಾಡಿರ ಏನ ಅಂತಂದು. ಮತ್ತೆ ಹಿಂದ ಬಂದ ಏನಾರ ಕುಂತು ಹೊಲಸ್ ಮಾಡಿದ್ರ ಅಥವಾ ಏನಾರ ಚೆಲ್ಲಿದ್ರ ಬಿಚ್ಚಿ ನೀವು ಕೊಟ್ಮೇಲೆ ನೀ ಮಾಡಿ ಅಂತ ನನ್ ಮ್ಯಾಗ ಬಂದ್ಬಿಟ್ರೆ ಮೊದ್ಲ ಈಗ ನಿಮ್ಮ ಮೈ ಮ್ಯಾಗ ಇರೋದ್ರಾಗ ನೋಡ್ಕೊಂಡ್ಬಿಡ್ತೀನಿ. ತಡ್ರಿ ಹಡಬಿಟ್ಟಿ ಊರ್ ಹಡಬಿಟ್ಟಿ, ನನ್ನ ಮೇಲೆ ನಂಬಿಕೆ ಇಲ್ಲನಲ್ಲೇ. ನಾನೇನ್ ಸಣ್ಣ ಹುಡುಗಿ ಅಲ್ಲಿ ಕುಂತು ತಿಕ್ಕಾಡಿ ಹೊಲಸ್ ಮಾಡ್ಕೊಂಬರಕ ಮೈ ಮೇಲೆ ಚೆಲ್ಕೊಂಬರಕ ಏನ್ ಮಾಡಿಲ್ಲಲೇ. ತಗೋ ನಿನ್ ಸೀರೆ ನೋಡ್ಕೊಬಾರ ಯವ್ವ. ನಿನಗೆ ನಂಬಿಕೆ ಇರಂಗಿಲ್ಲ, ಬಾ ನೋಡ್ಬಾ. ಏನಿಲ್ಲ, ನಂಬಿಕೆ ಇರ್ಬೇಕು ಮನುಷ್ಯರ ಮೇಲೆ. ಮನುಷ್ಯರ್ ನಂಬಲಿಲ್ಲ ಅಂದ್ರೆ ಎದಕ್ಕೆ ಜೀವನ. ಅದಕ್ಕೆ ನನ್ನ ಸಂದಿಗೆನ ಈಗ ಗೊತ್ತಿಲ್ಲ. ಹಡ್ಬಿಟ್ಟಿ ಏನಾಯ್ತು ಹೇಳರಲ್ಲೇ. ಯಾಕವ ರತ್ನ, ಯಾಕ ಏನಾತು? ಏನಾರ ಮಾಡ್ಕೊಂಬಂದ ನಿಮ್ಮ ಅತ್ತಿ?
ಮಾವರ ಅದಕ್ಕೆ ಬೇಡ ಒಯ್ಬೇಡ್ರಿ ಉಟ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿದ್ರಿ ಮಾವರ. ಇಲ್ಲಿ ನೋಡ್ರಿ ಹೇಳ್ತೀರಿ ಇಟ್ಟು ಉತ್ತಕ್ಕೆ ಸೀರೆ ಹರ್ಕೊಂಡ್ ಬಂದಾರ್ರಿ. ನನ್ ಸೀರೆ ಹೋತ್ರಿ ಮಾವರ, ನನ್ ಸೀರೆ ನೋಡ್ರಿ ಹರ್ಕೊಂಡ್ ಬಂದಾರ. ಬೇಕಂತ ನಮ್ಮವ್ ಕೊಡ್ಸಿದ್ ಸೀರೆ, ನನ್ಗಂತ ಕೊಟ್ಟ ಸೀರೆ, ಇಂತ ಚಂದನ್ ಸೀರೆ ಈಕಿಗೆ ಉಟ್ಕೊಳಕ್ ಬರ್ಬಾರ್ದು ಬೇಕಂತ ಹರ್ಕೊಂಡ್ ಬಂದಾರ್ರಿ ಮಾವರ. ಇದು ಯಾವಾಗ ಹರಿತಿದ್ದ ಸೀರೆ? ನಾನು ನೋಡ್ಲೇ ಇಲ್ಲ ಇದು. ಕಾರ್ನಾಗ ಕುಂತ ಈಗ ಇಳೆ ಮುಂದೆ ಏನ ಸಿಕ್ಕೊಂಡು ಪರ್ರ ಅನ್ನಂಗ ಆತು. ನಾನು ಆ ಗಾಡಿ ಸೀಟಿಂದ ಏನಾರ ಸೌಂಡ್ ಇರ್ಬೇಕು ಅನ್ಕೊಂಡೆ. ಆದ್ರೆ ಅವನು ಕಾರಿಂದ ಎದಕ್ಕೆ ಸಿಕ್ಕೊಂಡ ಈ ಸೀರೆನ ಹರಿದತ್ತಂತ ಗೊತ್ತಾಗ್ಲಿಲ್ಲಲ್ಲ ಯವ್ವ. ಹರಿದ ಹೋತ ಕಡೆಗೂ ಇನ್ನು ಈ ಬೇಡ್ಲೆ ನಾನು ಸುಮ್ಬಿಟ್ರೆ ಇನ್ನ ಆ ಸಾಯವರೆಗೂ ಈ ಸೀರೆ ಸಲುವಾಗಿ ಸಂಗೀಸಿ ನನ್ನ ದಿನ ಸತ್ ಬದುಕಿಸ್ತಾಳ ಯವ್ವ. ಬೇಡ್ಲಿ ಊರ್ ಬೇಡ್ಲಿ ಏನ್ ಮಾಡ್ಲ ಯವ್ವ ನನೀಗ ಅತ್ತೇರ. ನಾನು ನಿಮಗೆ ಹೇಳಿದ್ದಿಲ್ಲ ನಿಮಗೆ ಉಟ್ಕೊಂಡು ಹೋಗ್ಬಿಡ್ರಿ ಅಂತೇಳಿ. ಬೇಕಂತ ಹರ್ಕೊಂಡ್ ಬಂದಿರಂತ ಗೊತ್ತ ನನಗೆ. ಏ ಬಾಯಿ ಮುಚ್ಚು, ರಾಗ ಮಾತ್ರ ಹೇಳಿಬಿಡ. ಅಳ್ತೀಯ ಜೋರಳಿ, ಬಾಯಿ ಬಿಡ್ಕೊಂಡು ಹೇಳ್ತೀಯ ಹೇಳು, ಉಳ್ಯಾಡಿ ಹೇಳ್ತೀಯ ಹೇಳು, ಏನ್ ಮಾಡ್ತೀಯ? ರಾಗ ಮಾತ್ರ ಹೇಳಿಬಿಡ ಯವ್ವ. ನಿನ್ನ ಕೈ ಮುಗಿದ್ ಕಾಲ್ಬೋತೀನಿ, ಕಿವಿಲಿ ಕೇಳಕ್ಕಾಗಲ್ಲ, ಕಿವಿ ರಕ್ತ ಬರುತ್ತೆ ರಕ್ತ. ಈಗೇನು ನಿನ್ನ ಸೀರೆ ಓದಿಲ್ಲ ಕೊಡ್ತೀನಿ ಸುಮ್ಮನೆ, ಹಿಂತಾನ ತರ್ತೀನಿ. ಆದ್ರೆ ಅಳಬೇಡ ಸುಮ್ಮನೆ. ಏನ ಅಲ್ಲಿ ಕಾರ್ನ ಸಿಕ್ಕೊಂಡು ಹರಿದೋತ್ಲಿ ಅದು ನಾನೇನ್ ಬೇಕಂತ ಹರಿದಿಲ್ಲಲ್ಲೇ, ಹೆಂಗ್ ಹರಿತ ಗೊತ್ತಾಗಿಲ್ಲ. ಆತ್ಬಿಡು, ಈಗ ಉಟ್ಕೊಂಡು ಹೋಗಿದ್ ತಪ್ಪಿಗೆ ನಿನಗೆ ಏಸ್ಬೇಕು ಸೀರೆ ಕೊಡ್ತೀನಿ. ಆದ್ರೆ ಮಾತ್ರ ಅಳಬೇಡ. ಇನ್ನೊಂದು ಜನ್ಮದಾಗ ನಿನ್ನ ಸೀರೆ ಮುಟ್ಟಂಗಿಲ್ಲ. ನಿನ್ನ ಸೀರೆ ಅಂತಲ್ಲ, ನಿನ್ನ ಏನೇನು ಮುಟ್ಟಂಗಿಲ್ಲ. ನಿನ್ನ ಜನ್ಮದಾಗ ಬುದ್ಧಿ ಬಂತು ಮತ್ತೆ ಅದೇನು ಅಂತಾರಲ್ಲ, ಸೀರೆ ಓದೆಲ್ಲ ಕೊಡಿಸ್ತೀನಿ. ಸುಮ್ಮ ಬಾಯ್ ಮುಚ್ಚು. ಹಂಗಬೇಕ. ಇನ್ನೊಬ್ರು ವಸ್ತುಗಳನ್ನ ತಗೊಂಡು ಉಟ್ಕೊಳ್ಳೋದಲ್ಲ. ಉಟ್ಕೊಂಡು ಬಂದ ಮೇಲೆ ಅದು ಚಂದಗಿತ್ತು, ಚಲೋ ಆತು. ಕೆಟ್ಟಿತ್ತು, ಮುರ ಬಟ್ಟೆ ಆಗಿತ್ತು, ಹಿಂಗಾಗುತ್ತೆ. ಬರೀ ಇವತ್ತು ಸೀರೆದಂದಲ್ಲ, ಬೇರೆ ಎಲ್ಲ ಹೇಳಾಕತ್ತೀನಿ. ಅದಕ್ಕೆ ಯಾರ ವಸ್ತುಗಳನ್ನ ಯಾರು ತಗೊಬಿಡುದು, ಮನೆಯವರಾಗ್ಲಿ ಇನ್ನೊಂದಾಗ್ಲಿ. ಮನೆಯವರಾದ್ರೆ ಏನು, ಅವ್ರು ಆಸೆ ಪಟ್ಟು ತಗೊಂಡಿರ್ತಾರ, ಅದನ್ನ ನೀವು ಹೋಗಿ ಉಟ್ಕೊಂಡ್ಬಂದು ಹರ್ಕೊಂಬಂದಲ್ಲಿ ಈಗ ಆಕಿ ಮನ್ಸು ಬೇಜಾರತ್ತಿಲ್ಲ. ಅದಕ್ಕೆ ನಿಂದ ಏನಿರುತ್ತೆ ನೀನ ತಗೋಬೇಕು. ಇನ್ನೊಬ್ರದ್ದು ಯಾವತ್ತೂ ಮುಟ್ಬಾರ್ದು. ಹೇಳಿದ್ನಿಲ್ಲ ನಾನು, ಒಂದು ಡಿಮಾಂಡ್ ಮಾಡ್ಕೊಂಡು ಹೋದಲ್ಲ ಅನ್ವೋಸ್ ಈಗ. ಗೊತ್ತಾತ, ಮಾವ ಸಸಿ ಇಬ್ಬರದು ಗೊತ್ತಾತ, ನನಗೂ ಬುದ್ಧಿ ಬಂದಾತ. ಈಗ ಆತ, ಸುಮ್ಮನೆ ಬರ್ರಿ ಇಬ್ರು ಮಾವ ಸಸಿ ಇಬ್ರು ಸುಮ್ಮನೆ. ಸೀರೆ ಓದಿಲ್ಲ ಕೊಡಿಸ್ತೀನಿ ಸುಮ್ಮನೆ. ಬ್ಯಾಡ್ರಿ ಇರ್ತೀರ ನನಗೆ ಬೇರೆ ನೀವು 1000 ಸೀರೆ ಕೊಡಿಸ್ನಂದ್ರು ನನಗೆ ಬೇಡ. ಇದು ನಮ್ಮವ್ವ ಎಷ್ಟು ಪ್ರೀತಿಲಿಂತ್ರ ರೊಕ್ಕ ಹೊಲಕ್ಕೆ ಹೋಗಿ ಕೂಲಿ ಮಾಡಿ ಹಾಲು ಮಾರಿ ಅದು ಮಾಡಿ ಇದು ಮಾಡಿ ರೊಕ್ಕ ಕೂಡಿಸಿಟ್ಟು ನನಗಂತಂದು ಪ್ರೀತಿಲಿಂತ್ರ ಸೀರೆ ಕೊಡಿಸಿದ್ಲು. ನನಗೆ ಇದ್ದೇ ಸೀರೆನೇ ಬೇಕು. ನನಗೆ ಮಾತ್ರ ನೀವು 1000 ಸೀರೆ ಕೊಡ್ತಂದ್ರು ಬೇಡ. ನಮ್ಮ ಒಂದು ಸೀರೆ ನಂಗೆ ಬೇಕು. ನಂಗೆ ಮೊದ್ಲು ಹೆಂಗಿತ್ತಂಗೆ ಸೀರೆ ಮಾಡಿ ಕೊಡಕ ಬೇಕು ನೀವು. ನನಗೆ ನಮ್ಮ ಒಂದು ಸೀರೆ ನನಗೆ ಬೇಕು. ನಮ್ಮ ಒಂದು ಸೀರೆ ಬೇಕಂದ್ರೆ ಬೇಕು, ಅದೇ ಸೀರೆನೇ ಬೇಕು. ಅದು ಹೆಂಗಿತ್ತು ನೀವು ಹೆಂಗೆ ಉಟ್ಕೊಂಡು ಹೋಗಿದ್ರೆ ಹಂಗೆ ಬೇಕು. ಅಂದ್ರೆ ನಾನು ಇಲ್ಲಿಂದ ಎದ್ದಳಕ್ಕೆ ಇಲ್ಲೇ ಕುಂದಿರ್ತೀನಿ, ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಒಂದನಿ ಅನ್ನ ನೀರು ಕುಡಿಂಗಿಲ್ಲ. ನನ್ನ ಸೀರೆ ಮೊದ್ಲು ನಂಗೆ ಬೇಕಂದ್ರೆ ಬೇಕು. ನಾ ಮಾತ್ರ ಎದ್ದೇಳಲ್ಲ, ಇಲ್ಲೇ ಕುಂತ ಜಗದಿಗೆ ಇಲ್ಲೇ ಕುಂದಿರ್ತೀನಿ. ನಮ್ಮ ಒಂದು ಸೀರೆ ಬೇಕಂದ್ರೆ ಬೇಕು, ನಂಗೆ ಸತ್ಯಾಗ್ರಹ ಮಾಡ್ತೀನಿ, ನಾನು ಬಿಡಂಗಿಲ್ಲ. ನನ್ನ ಸೀರೆ ಬೇಕಂದ್ರೆ ಬೇಕು. ನನ್ನ ಸೀರೆ ಮೊದ್ಲು ನಂಗೆ ನನ್ನ ಕೈಯ ಬರೋವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಸತ್ತೋದ್ರೂ ಚಿಂತಿಲ್ಲ. ಬ್ಯಾಡ್ರಿ ನನಗೆ ನಿಮ್ ನೀರು ಬೇಡ, ಅನ್ನ ಬೇಡ, ಏನು ಬೇಡ. ನನ್ನ ಸೀರೆ ಬರೋವರೆಗೂ ಇಲ್ಲೇ ಗೊಟಕ್ ಅಂತ ಸತ್ತೋದ್ರ ಚಿಂತಿಲ್ಲ. ನನ್ನ ಸೀರೆ ಬೇಕು. ಅಯ್ಯೋ ಹಾಳದೋಳು ಉಪವಾಸ ಸತ್ಯಾಗ್ರಹ ಬೇರೆ ಮಾಡ್ತಂತಾಳ, ಇಲ್ಲೇ ಕುಂದಿರ್ತಂತಾಳ. ಏನ್ ಮಾಡ್ದೆ ಯವ್ವ, ಇದೇನ್ ಬಂತ ಹಣೆ ಬರ. ನಾನು ಒಳ್ಳೆ ಟೀಗಿ ಸೀರೆ ಉಟ್ಕೊಂಡು ಹೋದೆವು. ಹಾಳಾದಕ್ಕೆ ನನ್ನ ಗಂಡ ಬಡ್ಕೊಂಡೆ. 2 ಕಪ್ಪರ್ ಸೀರೆ ತುಂಬ್ಕೊಂಡಿದ್ದಿ, ಯಾವ್ದಾರ ಒಂದು ಉಟ್ಕೊಂಡು ಹೋಗು, ಅಕ್ಕಿ ಸೀರೆ ಯಾಕೆ ಉಟ್ಕೊಂತಿ ಅಂತೇಳಿ ನಾನು ಸುಮ್ಮನೆ ಇರ್ಲಾರ್ದು ಅದೇನ ಅಂತಾರಲ್ಲ, ಹಂಗ ಮಾಡ್ಕೊಂಡು ನಾನು. ಅಯ್ಯೋ ದೇವ್ರಿ, ಹೀಗೆ ನೋಡಿದ್ರೆ ಇಂಥದಾತು. ಹಾಳಾದಿ ಯಾವ ಸೀರೆ ಹರಿತ ನೋಡ್ಲಿಲ್ಲ ಏನಿಲ್ಲ. ಸುಮ್ಮನೆ ನಾನೇನ ಹೋಗಿ ಚಂದೆ ಬರ್ತ ಅನ್ಕೊಂಡ್ರೆ ಹಿಂಗೂ ಆಗುತ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ಯಪ್ಪ ದೇವ್ರೇ ಪರಮಾತ್ಮ, ನನಗಾಬಕ್ಕ ಹಿಂಗ ವಿಜ್ಜಿ ಜೈ ಎಲ್ಲರಿದ್ರು. ಅವ್ರದ್ದಾಗ ಸೀರೆ ಇರಲಿಲ್ಲ. ಬೆಂಡ್ಲಿ ಇಕ್ಕಿ ಉಟ್ಕೊಂಡೋಗಿದ್ನಲ್ಲ, ಮುದ್ದಮ್ ನಂದು ಅರಿಬೇಕಾ ಇವತ್ತು. ಏನ್ ಮಾಡ್ಲಿ ಯವ್ವ, 1000 ಸೀರೆ ಕೊಡ್ತಂದ್ರು ಒಲ್ಲ ಅಂತಾಳ, ಏನಂದ್ರು ಒಲ್ಲ ಅಂತಾಳ. ಇದ ಬೇಕಂತಾಳ, ಹೆಂಗ್ ಕೊಡಕ್ಕಾಗತ್ತ? ಹರ್ದದ್ದ ನೀವರ ಹೇಳ್ರಿ ನೋಡೋಣ. ಅಲ್ಲ ನಾ ಏನ್ ಮಾಯ ಮಂತ್ರ ಚೂ ಮಂತ್ರ ಮಾಡಿ ಹೊಸ ಸೀರೆ ಮಾಡ್ಕೊಡಕ್ಕಾಗತ್ತ? ಅಲ್ಲ ಏನ್ ಮಾಡ್ಲಪ್ಪ ದೇವ್ರೆ, ನೀವರ ಐಡಿಯಾ ಕೊಡ್ರಿ ನನ್ಗ, ಏನ್ ಮಾಡ್ಲ ಅಂತೇಳಿ. ರೀ ಏನ್ರಿ ಹೆಂಗ್ ಬಾಯ್ ತಕೊಂಡ್ ಸುಮ್ಮನೆ ನೋಡ್ಕೊಂತ ಕುಂತಿರಲ್ಲ, ಏನಾರ ನೀವರ ಹೇಳ್ಬಾರ್ರಿ. ಅಲ್ಲ ಹರ್ದದ್ದು ವಾಪಸ್ ಸೀರೆ ಹೆಂಗ್ ಏನ್ ಮಾಡಾಕಿರತ್ತೀರ? ಹೊಸ ಕುಡಿಸ್ತಂತ ನೀವರ ಹೇಳ್ಬಾರ್ರಿ ಒಟ್ಟಿಗೆ. ನೋಡು, ನಾ ಹೋಗೋ ಮುಂದೆ ಇದ್ದೆ, ಅಕ್ಕಿದ್ ಉಟ್ಕೊಂಡು ಹೋಗ್ಬೇಡ, ನಿನ್ನೆ ಉಟ್ಕೊಂಡು ಹೋಗಂತ ದಿಮಾಕ್ ಮಾಡಿ ಉಟ್ಕೊಂಡು ಹೋಗಿ ಎಲ್ಲ ಈಗ ಅನ್ಬೋಸು. ನನ್ನ ನಡ್ಬರ್ಕ್ ಕರಿಬಿಡ. ಅತ್ತಿ ಉಂಟು ಸೊಸಿ ಉಂಟು, ಏನಾರ ಮಾಡ್ಕೋರಿ. ನನ್ಗೆ ಈ ವಿಚಾರದಾಗ ಕರಿಯಾಕ ಹೋಗ್ಬೇಡ್ರಿ. ಅಯ್ಯ ಇವರು ತಪ್ಪಿಸ್ಕೊಂಡು ಹೋದ್ರು. ಇನ್ನೇನ್ ಮಾಡದೇವ, ನನ್ನ ಮಗ ಇಷ್ಟೊತ್ತಿ ಬರ್ತಾನ, ಹೊತ್ತುಮ್ನಿಗೆ ಬರ್ತಾನಲ್ಲ. ಆಟಗಾರ ಹೇಳಿಕೆ ಒಟ್ಟಂಬಿಸಿ ಅದು ಪ್ಯಾಟಿಗೆ ಈಕಿನ ಕರ್ಕೊಂಡು ಎಂತ ಬೇಕಂತ ಸೀರೆ ಕೊಡ್ಸ್ಕೊಂಡ್ ಬಾರಪ್ಪ, ಈ ಸೀರೆನಕ್ಕಿನ ಮರ್ತೋಡ ಅಂತ ಹೇಳ್ತೀನಿ ತಡಿ. ಅದು ಬರೋವರೆಗೂ ದಾರಿಯಿಂದ ಕಾಯ್ಬೇಕು. ಈಗ ನಾನು ಅತ್ತೀರ ಏನ್ ವಿಚಾರ ಮಾಡತ್ತೀರಿ? ನೀವೇನ್ ವಿಚಾರ ಮಾಡಿದ್ರು ಅಷ್ಟೇ, ನನ್ನ ಸೀರೆ ನಂಗೆ ಬೇಕು. ಬಾಯ್ ಮುಚ್ಚು ನನ್ನ ಸೀರೆ ಹೋದಿಲ್ಲ ಕೊಡ್ರೆ ಸುಮ್ಮನೆ ಬಾಯ್ ಮುಚ್ಚು. ಸುಮ್ಮನೆ ಸತ್ಯಾಗ್ರಹ ಮಾಡ್ತಾನೆ, ಇಲ್ಲ ಅನ್ನ ಇರ್ಬಿಟ್ಟು ಬಾಯ್ ಮುಚ್ಕೊಂಡ್ರೆ ರಾಗ ತೆಗೆದ್ರೆ ಮತ್ತೆ ನನ್ನ ತಲೆನೇ ಕೆಡುತ್ತೆ. ಅಯ್ಯಪ್ಪ ಏನಾರ ಮಾಡ್ಬೇಕಿದಕ್ಕೆ. ನಾನು ಒಳ್ಳೆ ಟೀಕಿ ಸೀರೆ ಉಟ್ಕೊಂಡು ಹೋದ್ನೆ ಯವ್ವ ದೇವ್ರೇ. ಯವ್ವ ಈ ಕೇಕ್ ಆಗತ್ತಬಿ, ನೀನ್ ಯಾಕೆ ಹಂಗೆ ಸಪ್ಪಗತಿ? ಏನಾಯ್ತು? ಯಪ್ಪ ಮಗನ ಬಂದಯ್ಯಪ್ಪ, ಬಾರ ನಮ್ಮಪ್ಪ ಬಾ, ಇದಕ್ಕೆ ನೀನೇ ಬಾರಯ್ಯಪ್ಪ ಪರಿಹಾರ ಕೊಡೋದು ಬಾ. ಇಲ್ಲಾಂದ್ರೆ ಈ ಬೇಳೆ ನಾನು ಬರ್ಕಕ್ ಬಿಡಂಗಿಲ್ಲ. ಬಾರ ನನ್ನ ಮಗನ. ಯಾಕ ಏನಾಯ್ತು?